ಸುಪ್ರೀಂ ಇಲ್ಲ ಬಿಲ್ ಅಕ್ರಮ ಸಕ್ರಮ ಬಿಲ್ಗೆ ಆಲೆ ಸುಪ್ರೀಂ ಕೋರ್ಟ್ ಅಲ್ಲಿ ತಡೆ ಇದೆ. ಯಾರು ಹೇಳಿ? ಅದೇ ಈಗ ಅವ್ರು ಆಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಅದನ್ನೇ ಈಗ ಆಕ್ಷನ್ ತಗೋಬೇಕು. ಬೇಕಾದ ಯಾಕೆ ಕೊಟ್ರಿ ಅಂದ್ರೆ ಹಿಂದೆ ಯಡಿಯೂರಪ್ಪ ಕಾಲದಲ್ಲಿ ಅದನ್ನ ಯಾವ್ದೋ ಬೊಮ್ಮನಹಳ್ಳಿ ಇಶ್ಯೂ ಆಯ್ತು ಅಂದ್ರು, ಅಲ್ಲಿಂದ ಕೊಡಕ್ ಶುರು ಮಾಡಿದ್ರು. ಅದಕ್ಕೆ ನಾವು ಏನ್ ಮಾಡ್ಬೋದು ಅಂತೇಳಿ ಎಲ್ಲ ವಿಚಾರನು ಬಿ ಖಾತಾನು ಗಮನಿಸ್ತಾ ಇದ್ದೀವಿ, ರೆಗ್ಯುಲೈಸ್ ಮಾಡ್ತಾ ಇದ್ದೀವಿ, ನೀರು ಕೊಡ್ತಾ ಇದ್ದೀವಿ. ಈಗ ನೀರವರು ಕೂಡ ಈಗ ಸುಮಾರು ಕೊಡ್ತಾ ಇದ್ರು. ಈ 110 ವಿಲೇಜ್ ಅಂತ ಹೇಳಿದ್ಮೇಲೆ ಎಲ್ಲ ಕನೆಕ್ಷನ್ ಹೋಗ್ತಾ ಇತ್ತು. ಇದು ಬಂದ ಮೇಲೆ ಈ BWSSಗೂ ತೊಂದರೆ ಆಗಿದೆ. ಸೊ ಮೊನ್ನೆ ಹೋದ ವರ್ಷ ಇದೇ ತಿಂಗಳಿಗೆ 36,000 ಕನೆಕ್ಷನ್ ಕೊಟ್ಟಿದ್ದೀವಿ ಬೆಂಗಳೂರು ನಗರದಲ್ಲಿ. ಈ ವರ್ಷ 300 ಚಿಲ್ಲರೆಗೆ ಬಂದಿದ್ದೀವಿ. 39,000 ಇದ್ದಿದ್ದು 300 ಬಂದಿದ್ದೀವಿ ಈ ತಿಂಗಳು. ಸೊ ಅದೆಲ್ಲ ಕೂಡ ದಾಖಲೆಗಳೆಲ್ಲ ನನ್ನ ಹತ್ರ ಆಫೀಸರ್ಸ್ ಮಾತಾಡ್ತೀನಿ. ಸೊ ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ನೋಡೋಣ. ಲೀಗಲಿ ನಾನು 3-4 ಆ್ಯಂಗಲಲ್ಲಿ ನಾನು ನೋಡ್ತಾ ಇದ್ದೀನಿ. ಬೇರೆ ರಾಜ್ಯದವ್ರ ಹತ್ರನೂ ಮಾತಾಡ್ತಾ ಇದ್ದೀನಿ. ಹಿಂದೆ ಆರ್ಡರ್ ಮುಖ್ಯನಾ, ಈಗ ಲೇಟೆಸ್ಟ್ ಆರ್ಡರ್ ಮುಖ್ಯನಾ? ಈಗ ತಿರ್ಗಾ ಅವ್ರು ಯಾರೋ ಅಪೀಲ್ ಹೋಗಿದ್ರು ಇದ್ರ ಮೇಲೆ. ಅದೇ ತಿರ್ಗಾ ಕೋರ್ಟು ಬಾಯಿ ಬಂದಂಗೆ ಅವ್ರಿಗೆ ಬೈದು ತಿರ್ಗಾ ಇನ್ನ ಸ್ಟ್ರಿಕ್ಟ್ ಆಗಿ ಅದ್ರ ಮೇಲೆ ಇನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಆದೇಶ ಕೊಟ್ಬಿಟ್ಟಿದೆ. ಹೊಸ ಈಗ ರೀಸೆಂಟ್ ಆಗಿ ಈಗ ಆದ್ಮೇಲೆ ಕೋರ್ಟು ಬಂದಿದ್ದು ಈಗ ಡಿಸೆಂಬರಲ್ಲಿ ಬಂದಾದ್ಮೇಲೆ ತಿರ್ಗಾ ಹೋಯ್ತು. ನಮ್ಮ ಅಧಿಕಾರಿಗಳು ನನಗೆ 31ನೇ ತಾರೀಕು ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. 31ನೇ ತಾರೀಕು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಮ್ಯಾಂಗೋ ವಿಚಾರದಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟ್ರು ತೋತಾಪುರಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾವನೆ ತಂದು ನಾವೆಲ್ಲ ಡೆಲ್ಲಿಗೆ ಇವ್ರಿಗೆ ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಅವರು ಅದಕ್ಕೆ ಅದ್ರ ಬಗ್ಗೆ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಮಾತಾಡ್ತಾರೆ. ಬನ್ನಿ ನೀವು ಮಾತಾಡಿ. ಹೇಳಿ, ಕ್ವಶನ್ ಹೇಳಿ. ಈಗ ರಾಜು ಖರ್ಗೆ ನಿನ್ನೆ ಆರೋಪ ಮಾಡಿದ್ದಾರೆ ನಿಮ್ಮ ಮೇಲೆ, ಸಿಎಂ ಮೇಲೆ. DK ಶಿವಕುಮಾರ್ ಅವ್ರ ಮನೆಗೆ ಹೋದ್ರೆ ಮುಖ ಕೊಟ್ಟು ಮಾತಾಡಲ್ಲ ಅಂತ ನಿಮ್ಮ ಶಾಸಕರು. ಕೆಲಸ ಮಾಡಿ, ನೀವು ಬನ್ನಿ. ದಿನ ಬೆಳಿಗ್ಗೆ ನೀವು ನೋಡ್ತಾ ಇರ್ತೀರಲ್ಲ, ನನ್ನ ಮುಖ ತೋರಿಸ್ತಾ ಇದ್ದೀರಿ. ಮತ್ತೆ ನಮ್ಮ MLAಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು. ಶಾಸಕರು ಈ ರೀತಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡ್ತಾರೆ. ಅದಕ್ಕೊಂದು ವೇದಿಕೆ ಏನಾದ್ರು ಕಲ್ಪಿಸ್ತೀರಾ ಸರ್? ಅದು ವೇದಿಕೆ ಕಲ್ಪಿಸ್ತೀರಾ ಕರೆದು ಮಾತಾಡ್ತೀನಿ ಅವ್ರಿಗೆಲ್ಲ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ. ನಿಮ್ ಬಗ್ಗೆ ಅಲ್ಲ ಸರ್, ನಿಮ್ ಕೆಲ ಸಚಿವರುಗಳ ಬಗ್ಗೆ ಅಸೆಂಬ್ಲಿ ಬರಲಿ ಕರೆಡ